1993ರಲ್ಲಿ ಮಣಿ ಚಿತ್ರ ಕಾಜು ಎಂಬ ಚಲನಚಿತ್ರ ಮಲಯಾಳಂನಲ್ಲಿ ಬಂದಿತ್ತು. ಅದರಿಂದ ಇನ್ಸ್ಪೈರ್ ಆಗಿ ಬಂದ ಚಿತ್ರವೇ ಆಪ್ತಮಿತ್ರ. 2004ರಲ್ಲಿ ತೆರೆಗೆ ಬಂದ ಆಪ್ತಮಿತ್ರ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವಾದ ನಾಗವಲ್ಲಿಯ ಪಾತ್ರವನ್ನು ಸೌಂದರ್ಯ ಅವರು ಮಾಡಿದ್ದಾರೆ. ನಾಗವಲ್ಲಿಯು ಒಂದು ರಾಜಮನೆತನದ ರಾಜಕುಮಾರಿಯಾಗಿದ್ದು ಮತ್ತೆ ಆಕೆಗೆ ಒಬ್ಬ ಗೆಳೆಯನಿದ್ದ. ಆತನ ಹೆಸರೇ ರಾಮನಾಥ್. ಆತನನ್ನು ಸೇರೋಕೆ ಬಿಡದೇ ಇರೋ ರಾಜ ವಿಜಯರಾಜೇಂದ್ರ ಬಹದ್ದೂರ್ ನಾಗವಲ್ಲಿಯನ್ನು ಎತ್ತಿಕೊಂಡು ಬರ್ತಾನೆ ಮತ್ತು ಅರಮನೆಯಲ್ಲಿ ಬಂಧಿಸಿಡ್ತಾನೆ ಹೀಗಂತ ತೋರಿಸಲಾಗಿದೆ. ಆದರೆ ಅದು ನಿಜವಾಗ್ಲೂ ನಾಗವಲ್ಲಿ ಯಾರು? ನಾಗವಲ್ಲಿಯ ಬಗ್ಗೆ ನಿಮಗೆ ಈ ತರಹದ ಡೌಟ್ ಇದ್ದೇ ಇರುತ್ತೆ. ಬನ್ನಿ, ನಾವು ನಿಮಗೆ ಈ ನಾಗವಲ್ಲಿಯ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೇವೆ ಇವತ್ತಿನ ವಿಡಿಯೋದಲ್ಲಿ. ನಾಗವಲ್ಲಿಯ ಮೂಲ ಕಥೆ ಪ್ರಾರಂಭವಾಗುವುದು ಕೇರಳದ ಒಂದು ಸುಂದರ ಹಳ್ಳಿ. ಕೇರಳ ರಾಜ್ಯದ ಅಲೈ ಜಿಲ್ಲೆಯ ಮಾವಲಿಕರ್ ಹತ್ತಿರ ಮುಟ್ಟುಂ ಪ್ರದೇಶದ ಹತ್ತಿರ ಒಂದು ಬಂಗಲೆ ಇದೆ. ಆ ಬಂಗಲೆಯ ಹೆಸರು ಅಲುಮೊಟ್ಟಿ ಮೆಡದಲ್ ಅಥವಾ ತರವೋಡು. ಇದು ಪುರಾತನ ಬಂಗಲೆಯಾಗಿದೆ. ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಅದು ಸುಮಾರು 100 ವರ್ಷಗಳ ಹಿಂದಿನ ಕಾಲ. ಅಲುಮೊಟ್ಟಿ ಅಥವಾ ತರವೋಡು ಪ್ರದೇಶದಲ್ಲಿ ನಾರಾಯಣಿ ಎಂಬ ಮಹಿಳೆ ಈ ಪ್ರದೇಶದ ಪಾಳೆಗಾರ ಆಗಿರುತ್ತಾಳೆ. ನಾರಾಯಣಿ ಅಮ್ಮನಿಗೆ ವಯಸ್ಸಾಗ್ತಾ ಬಂದಿರುತ್ತೆ ಮತ್ತು ಆಡಳಿತ ಮಾಡುವ ಶಕ್ತಿ ಇರೋದಿಲ್ಲ. ಹಾಗಿರುವಾಗ ಆಕೆಯ ದೂರದ ಸಂಬಂಧಿಯಾದ ಕುಚ್ಚಕುನಿ ಎಂಬುವನನ್ನು ನಾರಾಯಣಿ ನೇಮಿಸುತ್ತಾರೆ. ಕುಚ್ಚಕುನಿ ಒಬ್ಬ ಉತ್ತಮ ವ್ಯಕ್ತಿಯಾಗಿರ್ತಾನೆ. ಆತನು ಎಲ್ಲರಿಗೂ ಮಾದರಿಯಾಗಿರ್ತಾನೆ. ಎಲ್ಲರನ್ನು ಪ್ರೀತಿ ಸ್ವಭಾವದಿಂದ ನೋಡ್ಕೊಳ್ತಾ ಇರ್ತಾನೆ ಮತ್ತು ಸಮರ್ಥವಾಗಿ ಆ ಪ್ರದೇಶವನ್ನು ನೋಡ್ಕೊಳ್ತಾ ಇರ್ತಾನೆ. ಕುಚ್ಚಕುನಿ ಅವನ ಬುದ್ಧಿವಂತಿಕೆಯಿಂದ ಆಸ್ತಿ ಪಾಸ್ತಿಯನ್ನು ಹೆಚ್ಚುವಂತೆ ಮಾಡ್ತಾನೆ ಮತ್ತು ಎಲ್ಲರೊಂದಿಗೆ ಸ್ನೇಹ ಭಾವದಿಂದ ನಡ್ಕೊಳ್ತಾ ಇರ್ತಾನೆ. ಇದನ್ನು ಗಮನಿಸಿದ ತರುವಂಕೂರ್ ರಾಜ ಕುಚ್ಚಕುನಿಗೆ ಕಲಾರ್ ಎಂಬ ಬಿರುದನ್ನು ಕೊಡ್ತಾರೆ. ಆ ಪ್ರದೇಶದ ಪಾಳೆಗಾರ ಅಥವಾ ರಾಜ ಎಂಬ ಬಿರುದನ್ನು ಕೊಡ್ತಾನೆ. ಆ ಪ್ರದೇಶದ ಜನರ ಯೋಗಕ್ಷೇಮ, ರಾಜ್ಯಭಾರ, ಪಂಚಾಯಿತಿ ಈ ತರಹದ 10 ಹಲವು ಜವಾಬ್ದಾರಿಗಳನ್ನು ಕುಚ್ಚಕುನಿ ನೋಡ್ಕೊಳ್ತಾ ಇರ್ತಾನೆ. ಅವತ್ತಿನಿಂದ ಆತನನ್ನು ಕಾಲಾರ್ ಎಂದು ಕರೀತಾ ಇದ್ರು ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ರು. ಇದೆಲ್ಲದರ ಮಧ್ಯೆ ನಾರಾಯಣಿ ಅಮ್ಮನಿಗೆ ಕುಚ್ಚಕುನಿ ಇಷ್ಟು ಫೇಮಸ್ ಆಗಿರೋದು ಮತ್ತು ಹೆಸರುವಾಸಿ ಆಗಿರೋದು ಸಹಿಸ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ಈತ ಹೀಗೆ ಬೆಳವಣಿಗೆ ಆದ್ರೆ ನನ್ನ ಮಕ್ಕಳು ಬೀದಿ ಪಾಲು ಆಗ್ತಾರೆ ಅಂತ, ಆಸ್ತಿ ಅಂತಸ್ತು ಅವರಿಗೆ ಸಿಗೋದಿಲ್ಲ ಅಂತ ಯೋಚನೆ ಮಾಡ್ತಾಳೆ ಮತ್ತು ಕುಚ್ಚಕುನಿಯ ಬೆಳವಣಿಗೆ ಸಹಿಸದ ನಾರಾಯಣಿ ಅವರು ಅವನನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂದ್ರೆ ಕುಚ್ಚಕುನಿಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಮತ್ತೆ ಆ ಪ್ರದೇಶದ ಅಕ್ಕಪಕ್ಕ ರಾಜ್ಯಗಳಲ್ಲಿ ಎಲ್ಲೇ ನೃತ್ಯ ಇದೆ ಅಂದ್ರೆ ಬಿಡದೆ ನೋಡೋಕೆ ಹೋಗ್ತಾ ಇರ್ತಾನೆ. ಹಾಗೆಯೇ ನೃತ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ಎನ್ನುವ ಸುಂದರ ಯುವತಿಯ ಸೌಂದರ್ಯಕ್ಕೆ ಸೆರೆಯಾಗ್ತಾನೆ ಮತ್ತು ಆಕೆಯನ್ನು ಇಷ್ಟಪಡಲು ಪ್ರಾರಂಭಿಸ್ತಾನೆ. ಆಕೆಯ ಕಾರ್ಯಕ್ರಮ ಇರುವ ಕಡೆಯೆಲ್ಲ ಹೋಗಿ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಕೊನೆಗೆ ತರವೊಂದುಗೆ ನಾಗವಲ್ಲಿಯನ್ನು ಕರೆದುಕೊಂಡು ಬಂದು ಇಲ್ಲಿಯೇ ನೃತ್ಯ ಮಾಡುವಂತೆ ಕೇಳಿಕೊಳ್ತಾನೆ. ಅವಳು ಕೂಡ ಅದನ್ನ ಒಪ್ಪಿಕೊಳ್ತಾಳೆ ಮತ್ತು ಅವನ ಅರಮನೆಯಂತಹ ಬಂಗಲೆಯಲ್ಲೇ ಜಾಗ ಕೊಟ್ಟು ಇರಿಸಿಕೊಳ್ತಾನೆ. ಕುಚ್ಚಕುನಿಯ ಆಸ್ತಿ, ಅಂತಸ್ತು, ಪ್ರಸಿದ್ಧಿಗಳನ್ನು ಗಮನಿಸಿದ ನಾಗವಲ್ಲಿ ಆತನನ್ನು ಮದ್ವೆ ಆಗ್ಬೇಕು ಅಂತ ತೀರ್ಮಾನಿಸ್ತಾಳೆ ಮತ್ತು ಇಬ್ಬರು ಪರಸ್ಪರ ಒಪ್ಪಿಕೊಂಡು ಮದ್ವೆ ಆಗ್ತಾರೆ ಮತ್ತು ಕೆಲ ದಿನಗಳ ಕಾಲ ಸಂತೋಷದಿಂದ ಕಾಲ ಕಳೀತಾರೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಕುಚ್ಚಕುನಿ ಅವರ ಸಾವು ಸಂಭವಿಸಿಬಿಡುತ್ತೆ. ಕತ್ತಿಯಿಂದ ಇರಿದು ಕೊಲೆ ಆಗಿರುತ್ತೆ. ಹಾಗೆಯೇ ಕೊಲೆ ಮಾಡಿದ್ದು ನಾರಾಯಣಿ ಕಡೆಯವರೆಂದು ಅವರನ್ನು ವಿಚಾರಣೆ ಮಾಡಲಾಗುತ್ತೆ. ಆದರೆ ವಿಪರ್ಯಾಸ ಏನು ಅಂದ್ರೆ ಕೊಲೆ ಮಾಡಿದ್ದು ನಾರಾಯಣಿ ಅಮ್ಮನ ಕಡೆಯವರಲ್ಲ. ಕೊಲೆ ಮಾಡಿದ್ದು ಸ್ವತಃ ನಾಗವಲ್ಲಿ. ಹೌದು, ನಾಗವಲ್ಲಿ ತನ್ನ ಗಂಡನಾದ ಕುಚ್ಚಕುನಿ ಅವರನ್ನು ಚುಚ್ಚಿ ಕೊಲೆ ಮಾಡಿದ್ದಾಳೆಂದು ದಾಖಲಾಗಿದೆ. ಬಡವಳಾಗಿದ್ದ ನಾಗವಲ್ಲಿ ಕುಚ್ಚಕುನಿಯ ಆಸ್ತಿಯ ಮೇಲೆ ಕಣ್ಣು ಬಿದ್ದಿತ್ತು ಮತ್ತು ಅವಳು ಆತನ ಆಸ್ತಿಗಾಗಿಯೇ ಮದುವೆಯ ನಾಟಕವಾಡಿದ್ದಳು. ಅವಳು ನಿಜವಾಗಿ ಪ್ರೀತಿಸಿದ್ದು ರಾಮನಾಥ್ ಎನ್ನುವ ಸಹ ನೃತ್ಯಗಾರನನ್ನೇ ಹೊರತು ಕುಚ್ಚಕುನಿ ಆಗಿರಲಿಲ್ಲ. ಅವಳು ಕುಚ್ಚಕುನಿ ಅವರನ್ನು ಮದುವೆ ಆಗಿದ್ದ ಕೂಡ ರಾಮನಾಥ್ ಎನ್ನುವ ನೃತ್ಯಗಾರನನ್ನು ಪ್ರೀತಿಸ್ತಾ ಇದ್ದಳು. ಒಂದು ದಿನ ನಾಗವಲ್ಲಿ ಮತ್ತು ರಾಮನಾಥ್ ಏಕಾಂತದಲ್ಲಿ ಸರಸವಾಡುವಾಗ ಕುಚ್ಚಕುನಿ ಅಲ್ಲಿಗೆ ಬಂದು ಬಿಟ್ಟಿದ್ದ ಮತ್ತು ಇಬ್ಬರು ಒಟ್ಟಿಗೆ ಇರುವುದನ್ನು ನೋಡಿ ಕೋಪಗೊಂಡಿದ್ದ. ನಾನು ನಿನ್ನನ್ನು ನಂಬಿ ಪ್ರೀತಿ ಮಾಡಿ ಮೋಸ ಹೋದೆ ಎಂದು ನೊಂದುಕೊಂಡು ಇಬ್ಬರು ನನ್ನ ಪ್ರದೇಶದಿಂದ ತೊಲಗಿ ಅಂತ ಆದೇಶ ನೀಡಿದ್ದ. ತಾವು ಬೀದಿ ಪಾಲಾಗಿ ಬಿಡ್ತೀವಿ ಅಂತ ಅಂದುಕೊಂಡ ನಾಗವಲ್ಲಿ ಮತ್ತು ರಾಮನಾಥ್ ಇಬ್ಬರು ಪ್ಲಾನ್ ಮಾಡಿ ಕುಚ್ಚಕುನಿಯನ್ನು ಕೊಲೆ ಮಾಡಿ
ಮಾಡಿಬಿಡ್ತಾರೆ. ತರವೋಡು ಪ್ರದೇಶದ ಸಜ್ಜನಿಕೆಯ ಸರಳ ವ್ಯಕ್ತಿಯ ದುರಂತ ಅಂತ್ಯ ಕಾಣುತ್ತೆ. ಪೊಲೀಸರು ನಾರಾಯಣಿ ಅಮ್ಮ ಮತ್ತು ಅವರ ಸಂಬಂಧಿಕರು ಕೊಲೆ ಮಾಡಿದ್ದಾರೆಂದು ತಿಳಿದು ಅವರನ್ನು ಬಂಧಿಸುತ್ತಾರೆ. ತಮ್ಮನ್ನು ಬಂಧಿಸಬಹುದು ಎಂದು ಮೊದಲೇ ತಿಳಿದಿದ್ದ ನಾಗವಲ್ಲಿ ಮತ್ತು ರಾಮನಾಥ್ ಅಲ್ಲಿಂದ ಊರು ಬಿಟ್ಟು ಓಡಿ ಹೋಗ್ತಾರೆ. ಹಾಗೆಯೇ ಆ ಪ್ರದೇಶದ ಜನರಿಗೆ ಅನಾಥ ಭಾವನೆ ಮೂಡಿ ಊರು ಬಿಟ್ಟು ಎಲ್ಲ ಬೇರೆ ಬೇರೆ ಕಡೆ ಹೊರಟು ಹೋಗ್ತಾರೆ ಮತ್ತು ತರವೋಡು ಬಂಗಲೆಯಲ್ಲಿ ಯಾರು ಕೂಡ ಇರುವುದಿಲ್ಲ. ಹಾಗೆ 16 ವರ್ಷ ಹಾಳು ಬೀಳುತ್ತೆ. ಇದೇ ಕಥೆಯನ್ನು ಅಧ್ಯಯನ ಮಾಡಿದ ಮಧುಮಟ್ಟಂ ನಿಜ ಕಥೆಗೆ ಸ್ವಲ್ಪ ಮಸಾಲ ಸೇರಿಸಿ ಚಲನಚಿತ್ರಕ್ಕೆ ಬೇಕಾಗುವ ಹಾಗೆ ತಯಾರಿಸಿ ಮಲಯಾಳಂಗೆ ಒಂದು ಅತ್ಯುತ್ತಮ ಚಿತ್ರಕಥೆ ಕೊಟ್ಟಿದ್ದಾರೆ. ಹೌದು, ನೀವು ಅಂದುಕೊಂಡ ಹಾಗೆ ಚಿತ್ರದಲ್ಲಿ ನಡೆದ ಹಾಗೆ ನಾಗವಲ್ಲಿ ಇಲ್ಲ. ಹಾಗಂತ ಅದರಲ್ಲಿ ಇರೋದು ಕತೆ ಸುಳ್ಳು ಅಂತ ಕೂಡ ಅಲ್ಲ. ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಸೇರಿಸಿದ್ದಾರೆ ಅಷ್ಟೇ. ಈಗ ನೀವೇ ಹೇಳಿ, ಯಾರು ನಾಗವಲ್ಲಿ, ಒಳ್ಳೆಯವಳ ಕೆಟ್ಟವಳ ಅಂತ? ಇದಾಗಿತ್ತು ಇವತ್ತಿನ ಕುತೂಹಲ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನು 10 ಹಲವು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.